ಪ್ರತಾಪ್, ಇದು ಆರಂಭ ಆಗಿದ್ದು ಬೆಳಗಾವಿಯ ಮೀಟಿಂಗ್ ಮೂಲಕ. ವಾಲ್ಮೀಕಿ ಹಗರಣವನ್ನು ವಿರೋಧಿಸಿ ನೀವು ಬಸವ ಕಲ್ಯಾಣದಿಂದ ಬಳ್ಳಾರಿ ತನಕ ಪಾದಯಾತ್ರೆ ಅಂದ್ರಿ. ಪಾದಯಾತ್ರೆ ಪ್ಲಾನ್ ಕರೆಕ್ಟು, ಹೋರಾಟದ ಪ್ಲಾನ್ ಕರೆಕ್ಟು. ಅದಕ್ಕೆ ಸಂಬಂಧಿಸಿದ ಬ್ರೀಫ್ ಮಾಡೋ ಪ್ರೆಸ್ ಮೀಟ್ನಲ್ಲಿ ಯತ್ನಾಳ್ರು ಹೇಳ್ತಾರೆ ಇದು ಯಾರನ್ನೋ ಮೆರೆಸೋದಕ್ಕಲ್ಲ, ಇದು ವಿಷಯಕ್ಕೆ ಮಾಡ್ತಿದ್ದೀವಿ ನಾವು. ಹೌದು, ಈಗೇನು ಯತ್ನಾಳ್ರನ್ನ ಲೀಡರ್ ಮಾಡೋಕ್ಕಲ್ಲ. ಯತ್ನಾಳ್ ಈಸ್ ಆಲ್ರೆಡಿ ಎ ಲೀಡರ್. ನಾವು ಅವ್ರನ್ನೇನೋ ಇದು ಮಾಡಲಿಕ್ಕೋಸ್ಕರ ಮಾಡ್ತಾ ಇರೋದಲ್ಲ. ಇದು ವಿಷಯಾಧಾರಿತವಾಗಿ ನಾವು ಹೋರಾಟ ಮಾಡ್ತಾ ಇರೋದು. ವಕ್ಫ್ ಹೋರಾಟ ಮಾಡ್ತೀರಿ, ವಿಜೇಂದ್ರ ಬೇಕಿದ್ರೆ ಈ ಹೋರಾಟಕ್ಕೆ ಜಾಯ್ನ್ ಆಗ್ಬೋದು ಅಂತೀರಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ನಾನು ಫುಲ್ ಅದನ್ನೆಲ್ಲ ಈ ಪಕ್ಷದೊಳಗಡೆ ಚೌಕಟ್ಟಿನೊಳಗಡೆ ಚರ್ಚೆ ಮಾಡುವಂಥದ್ದನ್ನೆಲ್ಲ ನಾನು ಇಲ್ಲಿ ಹೋಗಕ್ಕೆ ಹೋಗಲ್ಲ. ಈಗ ಬೀದರ್ನಲ್ಲಿ ಬಿಜಾಪುರದಲ್ಲಿ ವಫ್ಗೆ ಸಂಬಂಧಪಟ್ಟಾಗೆ ಮಾಹಿತಿನ ಕಲೆಕ್ಟ್ ಮಾಡ್ಲಿಕ್ಕೆ ಒಂದು ಟೀಮ್ ಆಯಿತು. ಆ ಟೀಮ್ ಒಳಗಡೆ ರಮೇಶ್ ಜಿಗಜಿಣಿ ಅವ್ರಿಗೆ ಹೆಸರಿರಲಿಲ್ಲ, ಯತ್ನಾಳ್ರದ್ದು ಹೆಸರಿರಲಿಲ್ಲ. ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ರೆಕ್ಟಿಫೈ ಅಲ್ಲೇ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ನಾನು ಹೆಚ್ಚು ಬೆಳೆಸೋಕೆ ಹೋಗಲ್ಲ. ಆದರೆ ನಾನು ವಫ್ ವಿಚಾರದಲ್ಲಿ ಎಲ್ಲರಲ್ಲಿ ಆಡಿಯನ್ಸು ಕೂಡ ಇದ್ದೀರಿ. ನಾನು ನಿಮಗೆ ಏನು ಹೇಳ್ತೀನಿ, ಸಿಸ್ಟಮ್ಯಾಟಿಕ್ ಆಗಿ ನಾವು ಹೆಂಗೆ ಹೋಗಿದ್ದೀವಿ ಅಂದರೆ, ನೋಡಿ ಇದು ಒಂದು ಗೆಸೆಟ್. ಈಗ ವಫ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಎಷ್ಟೋ ಕಡೆ ಭೂಮಿ ಏನು ಸರ್ಕಾರಿ ಭೂಮಿ ಇತ್ತಲ್ಲ, ಅದಕ್ಕೆ ಹೋಗ್ಬಿಟ್ಟು ಇವ್ರದ್ದು ಏನು ಒಂಥರ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಥರ ಇವ್ರು ಏನು ಮಾಡ್ರು, ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರಲ್ಲ. ಇದು ಗೆಸೆಟ್ ನೋಟಿಫಿಕೇಷನ್ನು. ಸರ್, ನಿಮ್ಮಲ್ಲಿ ಹುಲ್ಲು ಬನ್ನಿ, ಇದು ಗೋಮಾಳ, ಸೇಂದಿವನ, ಬಿ ಖರಾಬು, ಇದು ಸರ್ಕಾರ ಇದನ್ನು ಕಾಂಟೋರ್ಸನ್ನ ಚೇಂಜ್ ಮಾಡಲಿ ಸರ್ಕಾರಕ್ಕೆ ಆಗಲ್ಲ, ಯಾರಿಗೂ ಪರಬರೆ ಮಾಡೋಂಗೇ ಇಲ್ಲ. ಈ ಭೂಮಿನೆಲ್ಲ ಅವ್ರು ಏನು ಮಾಡಿದ್ದಾರೆ, ಇವತ್ತು ನೋಟಿಫೈ ಮಾಡಿಬಿಟ್ಟಿದ್ದಾರೆ. ಅದನ್ನೆಲ್ಲ ಈಗ RTCಗೆ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದಾಖಲೆಗಳ ಪರಿಶೀಲನೆ ನಡೀತಾ ಇಲ್ಲ. ಆಮೇಲೆ ವಫ್ ವಿರುದ್ಧ ನಿಮ್ಗೇನಾದ್ರು ನಿಮ್ಮ ಭೂಮಿಗೆ ಅಂದ್ರೆ ಯಾವುದಾದ್ರೂ ಫಕೀರ ಸತ್ತೋಗಿದೆ ಅಂತ ತಮ್ಮಲ್ಲಿ ಹೂತಾಕಿದ್ದಾರೆ ಅಂದರೆ ಅದು ನಂದೇ ಭೂಮಿ ಅಂತಾರೆ. ಆಮೇಲೆ ನೀವು ಅದಕ್ಕೇನಾದ್ರು ನಿಮ್ಗೆ ಅದು ವಫ್ ಭೂಮಿ ಆಗೋಗಿರುತ್ತೆ, ನೀವು ಅದ್ರ ಮೇಲೆ ಹೋರಾಟ ಮಾಡಬೇಕು ಅಂದರೆ ಹೈಕೋರ್ಟಿಗೆ ಹೋಗಬೇಕು, ಪಾಪದವನಲ್ಲಿ ಹೋಗಿ ಹೈಕೋರ್ಟಿಗೆ ಹೋಗೋಕ್ಕಾಗುತ್ತೆ. ಅದು ನೋಡಿ, ಇಲ್ಲಿವರೆಗೂ ಸರ್ಕಾರಿ ಭೂಮಿ ಇಂಥ ಭೂಮಿಗಳಿಗೆ ಸೀಮಿತವಾಗಿದ್ದು ರೈತರ ಭೂಮಿನೇ ಕಿತ್ಕೊಳ್ಳೋ ಅಂಥ ಸ್ಥಿತಿ ಬಂದಾಯಿತು. ಹಾಗಾಗಿ ಇದು ಬಹಳ ಗಂಭೀರವಾದ ವಿಚಾರ.